ಹಾಯ್ ಫ್ರೆಂಡ್ಸ್, ಎವರೇಜ್ಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ. ಇವತ್ತು ಪೆಪ್ಪರ್ ಚಿಕನ್ ಮಾಡೋಣ ಅಂತಿದ್ದೇನೆ. ಅದಕ್ಕೊಂದು ಸ್ವಲ್ಪ ರುಬ್ಕೊಬೇಕು. 1 ಟೀ ಸ್ಪೂನು, ಮುಕ್ಕಾಲು ಟೀ ಸ್ಪೂನು ಜೀರಿಗೆ, ಮುಕ್ಕಾಲು ಟೀ ಸ್ಪೂನ್ ಕಾಳು ಮೆಣಸು, 1 ಟೀ ಸ್ಪೂನೇ ಹಾಕಿ ಕಾಳು ಮೆಣಸು, 1 ಟೀ ಸ್ಪೂನ್ ಕಾಳು ಮೆಣಸು. ಆಮೇಲೆ ಸೋಂಪು 1 ಟೀ ಸ್ಪೂನು. ಇಷ್ಟಾಗಿ ಸ್ವಲ್ಪ ಡ್ರೈ ರೋಸ್ಟಾಗಿ ಹುರ್ಕೊಳ್ಳೋಣ. ಆಮೇಲೆ ಹುರ್ಕೊಂಡು ರುಬ್ಕೊಂಬರೋಣ. 2 ಲವಂಗ, ಚಿಕ್ಕ ಇಂಚಷ್ಟು ಚಕ್ಕೆ, ಇಷ್ಟು ಹಾಕೊಂಡು ಹುರ್ಕೊಳ್ಳೋಣ. ಈ ಥರ ವಾಸನೆ ಘಮ ಬರೋವರೆಗೂ ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ಸಾಕು, ಇದು ತೆಗೆದುಬಿಡೋಣ. 1-2 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ 1-2 ಹಸಿಮೆಣಸಿನಕಾಯಿ. ಆಮೇಲೆ ಕರಿಬೇವು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನು. ಚಿಕನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಆಗಲೂ ರುಬ್ಕೊಂಡಿದ್ರಲ್ಲ, ಈ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಈ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ 1 ವಿಸಿಲ್ ಬಿಟ್ಟರೆ ಸಾಕು. ಇಲ್ಲ ಹಂಗೆ ಹಂಗೆ ಕ್ಲೋಸ್ ಮಾಡಿ ಬೇಯಿಸಿದ್ರೂ ಪರವಾಗಿಲ್ಲ. ಸ್ವಲ್ಪ ನೀರು, ಜಾಸ್ತಿ ಬೇಡ. ಸಾಕಿಷ್ಟು 1-2 ವಿಸಿಲ್ ಕೂಗಿಸ್ಕೊಡೋಣ. ಓಪನ್ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ ಪೆಪ್ಪರ್ ಚಿಕನ್ನು. ಎಲ್ಲ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಅಷ್ಟು ಟೇಸ್ಟಾಗಿ ಎಲ್ಲ ಚಪಾತಿಗೆ ಎಲ್ಲದಕ್ಕೂ ರೈಸ್ ಜೊತೆಗೆಲ್ಲ ನಂಚ್ಕೊಂಡು ಚಿಕನ್ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.